ಟೆಕ್ನಾಲಜಿ ಆ್ಯಂಡ್ ರಿಯಾಲಿಟಿ ಬಹಳ ವ್ಯತ್ಯಾಸ ಇರುತ್ತೆ. ಆ್ಯಂಡ್ ಇವತ್ತಿನ ದಿನದಲ್ಲಿ ಇಂಡಿಯಾದ ಚಾಲೆಂಜಸ್ ಹೇಗಿದೆ ಸರ್ ಈ ಫೀಲ್ಡ್ನಲ್ಲಿ? ವಾಟ್ ಆರ್ ದ ಚಾಲೆಂಜಸ್? ಯಾಕಂದರೆ ಮುಂದುವರೆದ ದೇಶಗಳಿಗೆ ಹಣದ ಕೊರತೆಯೂ ಇರೋದಿಲ್ಲ ಆ್ಯಂಡ್ ಅದ್ರ ಬಗ್ಗೆನೇ ಹೆಚ್ಚಿನ ಗಮನ ಕೊಡ್ತಾ ಇರ್ತಾರೆ. ಆದರೆ ಭಾರತದವರೆಗೂ ನೀವು ಮಾತನಾಡೋದಾದರೆ ವಾಟ್ ಆರ್ ದ ಚಾಲೆಂಜಸ್ ಇಂಡಿಯಾ ಇಸ್ ಫೇಸಿಂಗ್? ನೋಡಿ, ಏರೋಸ್ಪೇಸಲ್ಲಿ ಒಂದು ನಾನು ಪಾಸಿಟಿವ್ ಆಗಿ ಹೇಳಿದ್ರೆ, ಈಗ ಭಾರತಕ್ಕೆ ಎಲೆಕ್ಟ್ರಾನಿಕ್ಸ್ ಆಗಲಿ ಸಾಫ್ಟ್ವೇರಲ್ಲಿ ನಾವು ಆತ್ಮನಿರ್ಭರತೆ ಬಂದಿದೆ ಅಂತ ಹೇಳ್ಬೋದು. ಬಂದಿದೆ. ಯಾಕಂದರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಿಮಗೆ ಗೊತ್ತು, ವಿಶ್ವದಲ್ಲೇ ಎಲ್ಲ ಕಡೆ ಕೆಲಸ ಮಾಡ್ತಿದ್ದಾರೆ. ಸೊ ಸಾಫ್ಟ್ವೇರಲ್ಲಾಗಲಿ ಎಲೆಕ್ಟ್ರಾನಿಕ್ಸಲ್ಲಾಗಲಿ ನಮಗೆ ಬೇರೆ ದೇಶದಿಂದ ಏನು ಸಹಾಯ ಬೇಡ. ಆದರೆ ಮೆಟೀರಿಯಲ್ಸ್ ಟೆಕ್ನಾಲಜಿ, ಇವಾಗ ಏರೋ ಇಂಜಿನ್ಸ್ ಇದೆ, ಅದರೊಳಗೆ ಹೈ ಟೆಂಪ್ರೇಚರ್ ಮೆಟೀರಿಯಲ್ಸು, ಅಲಾಯ್ಸ್, ಈ ಥರದ್ರಲ್ಲಿ ಸ್ವಲ್ಪ ಇನ್ನು ಕೇಪಬಿಲಿಟಿ ಕಡಿಮೆ ಇದೆ. ಹಿಸ್ಟಾರಿಕಲ್ ರೀಸನ್ಸ್ ಇದೆ, ಅದರೊಳಗೆ ನಾವು ಅಷ್ಟು ಹಣ ಹಾಕಿಲ್ಲ, R&D ಹಣ ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀವಿ. ಸೊ ಅದೊಂದು ವೀಕ್ ಏರಿಯಾ ಇದೆ. ಇಂಜಿನ್ ಟೆಕ್ನಾಲಜಿ ನೋಡಿದ್ರೆ ನೀವು ವಿಶ್ವದಲ್ಲಿ 3-4 ದೇಶಕ್ಕೆ ಇದೆ. ಒಂದು USA ಹತ್ರ ಇದೆ, ರಷ್ಯಾ ಹತ್ರ ಇದೆ, ಫ್ರಾನ್ಸ್, ಹೀಗಾಗಿ 3-4 ದೇಶ ಹತ್ರ ಈ ಟೆಕ್ನಾಲಜಿ ಇರೋದು. ಅದೊಂದು ಟೆಕ್ನಾಲಜಿ ನಾವು ಇನ್ನು ಆಗುತ್ತೆ, ಇನ್ನೊಂದು ನನಗನ್ಸುತ್ತೆ ಒಂದು 10 ವರ್ಷದಲ್ಲಿ ಅದು ಎಸ್ಟಾಬ್ಲಿಷ್ ಆಗುತ್ತೆ. ಇನ್ನೂ ಒಂದು ನೀವು ನೋಡಿದ್ರೆ ಈ ಹೊಸ ಟೆಕ್ನಾಲಜೀಸಲ್ಲಿ ಸ್ಟೆಲ್ತ್, ಇವಾಗ ನಾವು ಮಾತಾಡ್ತಾ ಇದ್ದೀವಿ, ಸ್ಟೆಲ್ತ್ ಮಾಡೋದಾಗಲಿ, ಹೀಗೆ ಟೆಕ್ನಾಲಜಿ ಗ್ಯಾಪ್ಸ್ ಇದೆ. ಮುಂದುವರಿಬೇಕಂದ್ರೆ 2 ರೀತಿಯಲ್ಲಿ ಮಾಡ್ಬೋದು. ಒಂದು ನನಗನ್ಸುತ್ತೆ 2 ಟ್ರ್ಯಾಕಲ್ಲಿ ಹೋಗಬೇಕು. ಒಂದೇನೆಂದರೆ ಕೊಲಾಬ್ರೇಟ್ ಮಾಡಬೇಕು. ನಾವೇ ಎಲ್ಲ ಮಾಡೋಕ್ಕೆ ಝೀರೋಯಿಂದ ಅಂದರೆ ಅಷ್ಟು ಟೈಮ್ ಆಗ್ಬೋದು. ಆ್ಯಂಡ್ ಸ್ಪೀಡಪ್ ಆಗುತ್ತೆ, ಕೊಲಾಬ್ರೇಷನಿಂದ ಸ್ಪೀಡಪ್ ಆಗುತ್ತೆ. ಸೊ ವಿನ್ ಥರ ಮಾಡಬೇಕು. ನಾವಿವಾಗ ಒಂದು ಜಾಯಿಂಟ್ ವೆಂಚರ್ ಮಾಡಿದ್ದೀವಿ ಸ್ಯಾಫ್ರಾನ್ ಇಂಜಿನ್ಸ್ ಜೊತೆ, ಫ್ರಾನ್ಸ್ ಕಂಪ್ನಿ ಜೊತೆ. ನಮ್ಮ ಹೊಸ ಹೆಲಿಕಾಪ್ಟರ್ IMRH, ಇಂಡಿಯನ್ ಮೀಡಿಯಮ್ ಮಲ್ಟಿ ರೋಲ್ ಹೆಲಿಕಾಪ್ಟರ್, ಅದರೊಳಗೆ ಇಂಜನ್ನು 2100 ಕಿಲೋವಾಟ್ ಇಂಜನ್ ಮಾಡಬೇಕು. ಅದರೊಳಗೆ ನಾವು 50-50 ಶೇರ್ ತೊಗೊಂಡಿದ್ವಿ. ನಾವು 50%, ಅವರು ಆ ಜಾಯಿಂಟ್ ವೆಂಚರ್ ಪ್ರೊಡ್ಯೂಸ್ ಮಾಡುತ್ತೆ ಆಮೇಲೆ. ಸೊ ಹಾಗಾಗಿ ಅದು ಅವ್ರ ಸ್ಟ್ರೆಂತು ನಮ್ಮ ಸ್ಟ್ರೆಂತ್ 2 ಬ್ಲೆಂಡ್ ಆಗಿ ಒಂದು ಇಂಜನ್ ಬಂದರೆ ಅದು ಸುಮಾರು 6-7 ವರ್ಷದಲ್ಲಿ ಬರುತ್ತೆ. ಅದೇ ನಾವು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು 3-4 ವರ್ಷ ಜಾಸ್ತಿ ಆಗ್ಬೋದು. ಸೊ ಒಂದು ಟ್ರ್ಯಾಕ್ ಏನಾದರೂ ಕೊಲಾಬ್ರೇಷನ್ ಮಾಡಿ ಅವ್ರಿಗೂ, ಯಾಕಂದರೆ ನೀವು ಹೇಳ್ದಂಗೆ ಅವ್ರಿಗೆ ಬಿಸ್ನೆಸ್ ಕಮ್ಮಿ ಆಗಿದೆ, ಅವ್ರ ಹತ್ರ ಮ್ಯಾನ್ ಪವರ್ ಕಮ್ಮಿ ಇದೆ. ಸೊ ಹಾಗಾಗಿ ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ ಹೀಗೆ ಮಾಡಿದ್ರೆ. ಇನ್ನೂ ಒಂದು ನಮ್ಮ ಫಂಡಮೆಂಟಲ್ ರಿಸರ್ಚ್ ಯಾವಾಗಲೂ ನಾವು ನಿಲ್ಲಿಸಬಾರ್ದು. ಹೊಸ ಮೆಟೀರಿಯಲ್ಸು, ಅಲಾಯ್ಸು, ಇದೆಲ್ಲ ಸ್ವಲ್ಪ ಬೇಸಿಕ್ ರಿಸರ್ಚ್ ಅಂತದೆ. ಅದು ನಾವು ಕಂಟಿನ್ಯೂ ಮಾಡೋಕ್ಕೆ, ಅದರೊಳಗೆ ಇನ್ವೆಸ್ಟ್ ಮಾಡಬೇಕು. ನಾವು ವಿಧಾನಿ ಜೊತೆಲಿ ಕೆಲಸ ಮಾಡ್ತಾಯಿದ್ವಿ, ಎಷ್ಟೋ 100 ಕೋಟಿ ಕೊಡ್ತಾಯಿದ್ದೀವಿ ಹೊಸ ಮೆಟೀರಿಯಲ್ಸ್ ಡೆವಲಪ್ ಮಾಡಿ, ಟೆಸ್ಟ್ ಮಾಡಿ ಅದು ರೆಡಿ ಮಾಡ್ಕೊಳಕ್ಕೆ. ಸೊ ನಾವು ಈ 2 ಟ್ರ್ಯಾಕ್ ಮೇಲೆ ಹೋಗಬೇಕಾಗತ್ತೆ. ಆತ್ಮನಿರ್ಭರತೆ ಅಂದರೆ ನಾವೇ ಎಲ್ಲ ಝೀರೋಯಿಂದ ಮಾಡ್ತೀವಿ ಅನ್ನೋದು ಒಂಥರ ಸರಿ ಇರಲ್ಲ. ಯಾಕಂದರೆ ಟೈಮ್ ಲೈನ್ಸ್ ಆಗಲಿ, ನಿಮ್ಮ ರಿಕ್ವೈರ್ಮೆಂಟು ಮೀಟ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ 2 ಟ್ರ್ಯಾಕಲ್ಲೂ ಹೋಗಬೇಕು.